ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ. ಇವತ್ತು ನಾನು ನ್ಯಾಚುರಲ್ ಹೇರ್ ಡೈ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹೇರ್ ಡೈ ಅಂತಂದರೆ ಈಗ ಯಾರಿಗೆ ಗೊತ್ತಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರಿಗೂ ಕೂಡ ಹೇರ್ ಡೈ ಅಂತಂದರೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದಾರೆ. ಈಗ ನಾವು ನೋಡ್ತಾ ಇರ್ತೀವಿ, ಗ್ರೇ ಹೇರ್ ಅಥವಾ ಬಿಳಿ ಕೂದಲಿನ ಸಮಸ್ಯೆ ಚಿಕ್ಕ ಮಕ್ಕಳಲ್ಲಿಯೂ ಸಹ ಕಾಣ್ತಾ ಇದೆ. ಚಿಕ್ಕ ಮಕ್ಕಳಿಂದ ಇನ್ನೂ ಏನೋ ಚಿಕ್ಕ ವಯಸ್ಸಿನಲ್ಲೇ ಏನಾಗ್ತಾ ಇದೆ ಅಂದರೆ ಗ್ರೇ ಹೇರ್ ಬರ್ತಾ ಇದೆ. ಇದಕ್ಕೆ ಪರಿಹಾರ ಯಾವುದೇ ರೀತಿಯಾದಂಥ ಪರಿಹಾರ ಇಲ್ಲ. ಅದಕ್ಕೆ ಇರುವಂಥದ್ದು ಏನಾಗಿದೆ, ಡೈ ಒಂದೇ ಆಗಿದೆ. ಏನು ಮಾಡೋದು, ನಾನಾ ಥರದ ಡೈಗಳು. ಈಗ ಗ್ರೇ ಹೇರ್ಗಳ ಸಂಖ್ಯೆ ಹೆಂಗೆ ಹೆಚ್ಚಾಗ್ತಾ ಇದೆ ಜನರಲ್ಲಿ, ಹಾಗೆ ಡೈ ಕಂಪ್ನೀಸ್ ಕೂಡ ಜಾಸ್ತಿ ಆಗ್ತಾಯಿದೆ. ಆ ಡೈಗಳು ನಾವೇನು ಮಾಡ್ತಾಯಿದ್ದೀವಿ, ಈಗ ಮೊದಲು ಡೈ ಹಚ್ಚಿ ಬಿಡಬೇಕಿತ್ತು. ಈಗ 10 ಮಿನಿಟಲ್ಲಿ ಈಸಿ ಡೈ ಅಂತೆಲ್ಲ ಬಂದಿದೆ, ಅಮೋನಿಯಾ ಫ್ರೀ ಹಾಗೆ ಹೀಗೆ ಅಂತೆಲ್ಲ ಬಂದಿದೆ. ಎಲ್ಲ ಡೈಗಳಿಗೆ ನಾವೇನಾಗ್ಬಿಟ್ಟಿವಿ, ಅಡಿಕ್ಟ್ ಆಗಿಬಿಟ್ಟಿದ್ವಿ. ಹೌದಾ? ಈ ಡೈಗಳು ಹಾಕದೇ ಇದ್ದರೆ ನಮಗೆ ಏನಾಗುತ್ತೆ, ಇರಲಿಕ್ಕಾಗಲ್ಲ. ಡೈ ಹಾಕಿದ ನಂತರ ಏನಾಗಿದೆ ಅಂತಂದರೆ ನಮ್ಮ ಸ್ವಲ್ಪ ಬಿಳಿ ಕೂದಲಿರುವಂಥದ್ದು ಸಂಪೂರ್ಣವಾಗಿ ಬಿಳಿ ಕೂದಲಾಗಿ ಪರಿವರ್ತನೆ ಆಗಿದೆ. ನಾವೀಗ ಡೈಯನ್ನು ಬಿಡುವ ಹಾಗೇ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಎಷ್ಟೋ ಜನರಲ್ಲಿ ಏನಾಗ್ತಾ ಇದೆ ಅಂತಂದರೆ, ಡೈ ಹಾಕಿದರೆ ಇಚ್ಚಿಂಗ್ ಸಮಸ್ಯೆ, ಇಚ್ಚಿಂಗ್ ಆಗುವಂಥದ್ದು ಅಥವಾ ರಿಯಾಕ್ಷನ್ ಆಗುವಂಥದ್ದು, ತುಟಿ ಬಾತ್ಕೊಳ್ಳುವಂಥದ್ದು, ಸ್ಕಿನ್ ಅಲರ್ಜಿ ಆಗುವಂಥದ್ದು, ಈ ಥರ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಆದರೆ ಹಾಕದೆ ಬಿಡುವಾಗಿಲ್ಲ. ಯಾವ್ದು ಹಾಕಬೇಕು, ಅದರಲ್ಲಿ ಇದೆ ಪ್ಯಾಚ್ ಟೆಸ್ಟ್ ಮಾಡಿ ಹಾಕಿ ಅಂತೆಲ್ಲ ಇರುತ್ತೆ. ಅವೆಲ್ಲ ತುಂಬ ಕಷ್ಟಕರ ಆಗಿದೆ. ಹಾಗಾಗಿ ನಾನಿವತ್ತು ಹೇಳ್ತಾ ಇರುವಂಥದ್ದು ನ್ಯಾಚುರಲ್ ಹೇರ್ ಡೈ. ಎಷ್ಟೋ ಜನ ನ್ಯಾಚುರಲ್ ಹೇರ್ ಡೈ ಅಂದ್ಕೂಡ ಮೆಹಂದಿಯನ್ನು ಹಾಕೋತಾರೆ. ಮೆಹಂದಿ ಹೌದು ನ್ಯಾಚುರಲ್, ಆದರೆ ನಮ್ಮ ಕೂದಲು ಏನು ಕಾಣುತ್ತೆ, ನ್ಯಾಚುರಲಾಗಿ ಕಾಣೋದಿಲ್ಲ, ಬದಲಾಗಿ ರೆಡ್ ಆಗಿ ಕಾಣುತ್ತೆ. ಹೌದಾ? ಮೆಹಂದಿನ ನೀವು ರೆಡ್ ನಿಮ್ಮ ಬ್ಲ್ಯಾಕ್ ಹೇರಿಗೆ ಹಾಕಿರಿ, ಸ್ವಲ್ಪ ಬ್ರೌನಿಶ್ ಕಾಣುತ್ತೆ. ಆದರೆ ಸಂಪೂರ್ಣವಾಗಿ ಗ್ರೇ ಅಥವಾ ವೈಟ್ ಆಗಿರುವಂಥ ಕೂದಲಿಗೆ ನೀವೇನಾದರೂ ಮೆಹಂದಿ ಹಚ್ಚಿದರೆ ಕಂಪ್ಲೀಟಾಗಿ ರೆಡ್ಡಾಗಿ ಕಾಣಿಸುತ್ತೆ. ಅದು ನೋಡಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾದರೆ ಮತ್ತೇನು ಮಾಡಬೇಕಪ್ಪ? ಹಾಗಾದರೆ ನ್ಯಾಚುರಲ್ ಹೇರ್ ಡೈ ಅಂತಂದರೆ ನೀವು ಸಾಕಷ್ಟು ಯೂಟ್ಯೂಬಲ್ಲಿ ಹೊಡೆದ್ರೆ ಸಾಕಷ್ಟು ಹೇರ್ ಡೈಗಳನ್ನು ತೋರಿಸ್ತಾರೆ. ಏನೋ ನಿಂಬೆಹಣ್ಣು ಮತ್ತು ಬ್ಲ್ಯಾಕ್ ಟೀ ಏನೇನೋ ತೋರಿಸ್ತಾರೆ. ಇದು ಆ ಥರದ್ದು ಯಾವುದೂ ಅಲ್ಲ. ನಾನು ಮಾಡಿ ನೋಡಿ ಈಗ ಸಾಕಷ್ಟು ಪ್ರಚಲಿತದಲ್ಲಿ ಸಾಕಷ್ಟು ಜನ ಬಳಕೆ ಮಾಡ್ತಿರುವಂಥದ್ದು. ಹಾಗಾಗಿ ನಾನು ಬಳಕೆ ಮಾಡಿರೋದ್ರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನೀವು ಕೇಳಿರ್ಬೋದು ಇಂಡಿಗೋ ಪೌಡರ್ ಅಂತ ಕೂಡ ಸಾಕಷ್ಟು ಜನ ಏನಾಗ್ತಾರೆ, ಇಂಡಿಕಾ ಪೌಡರ್ ಅಂದ್ಕೊಬಿಡ್ತಾರೆ. ಇಟ್ಸ್ ನಾಟ್ ಇಂಡಿಕಾ ಪೌಡರ್, ಇಂಡಿಗೋ ಲೀಪ್ ಪೌಡರ್. ಹೇಗೆ ಮೆಹಂದಿ ಪೌಡ್ರ್ ಇದೆಯಲ್ಲ, ಅದೇ ಥರ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ. ಆ ಇಂಡಿಗೋ ಪೌಡ್ರ್ ಈಗ ಸಾಕಷ್ಟು ಅಂಗಡಿಗಳಲ್ಲಿ ಸಿಗಲ್ಲ. ಈಗ ಏನು ಮಾಡ್ತಾಯಿದೆ, ಕೆಲವು ಅಂಗಡಿಗಳಲ್ಲೆಲ್ಲ ಬರ್ತಾಯಿದೆ. ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಅದನ್ನು ತೋರಿಸ್ತೀನಿ. ಇಂಡಿಗೋ ಪೌಡ್ರನ್ನು ಹೆನ್ನಾದ ಜೊತೆ ಬಳಸಬೇಕು. ಹೆನ್ನ ಅಂತಂದರೆ ಮೆಹಂದಿ ಜೊತೆ. ಒಂದು ಸಲ ಮೆಹಂದಿಯನ್ನು ಸಂಪೂರ್ಣವಾಗಿ ಒನ್ ಕಂಪ್ಲೀಟಾಗಿ ಹೇರ್ ಕವರ್ ಆಗುವ ಹಾಗೆ ಹಚ್ಕೋಬೇಕು. ಹಚ್ಕೊಂಡು ನೀವು ಒಂದು 2 to 3 ಅವರನ್ನು ಕಂಪ್ಲೀಟಾಗಿ ಬಿಡಬೇಕು. ಅದು ವೆಟ್ಟೇ ಇರಲಿ, ಡ್ರೈ ಆಗೋಕ್ಕೆ ಬಿಡಬಾರ್ದು. ಮೆಹಂದಿಯನ್ನು ಹಚ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಏನಾದರೂ ಕವರ್ ಮಾಡಿಕೊಳ್ರಿ. ಅದನ್ನು ಒಂದು ದಿನ ಫುಲ್ ನಿಮ್ಮ ಹೇರ್ ರೆಡ್ ಆಗುತ್ತೆ. ಮಾರನೇ ದಿನ ಏನು ಮಾಡಿ ಅಂತಂದರೆ, ಮಾರನೇ ದಿನ ನೀವು ಇಂಡಿಗೋ ಪೌಡ್ರನ್ನು ಅಪ್ಲೈ ಮಾಡಿರಿ. ಇಂಡಿಗೋ ಪೌಡ್ರನ್ನ ಹೇಗೆ ಮೆಹಂದಿ ಹಚ್ತಿರಲ್ಲ ಹಾಗೆ ಮಾಡಬೇಕು. ಆದರೆ ಮೆಹಂದಿಯನ್ನು ಓವರ್ ನೈಟ್ ನೀರಲ್ಲಿ ನೆನೆಸಿಟ್ಟು ಹಚ್ಕೊಂಡು ಚೆನ್ನಾಗಿ ಏನಾಗುತ್ತೆ, ರಿಸಲ್ಟ್ ಕೊಡುತ್ತೆ. ಆದರೆ ಇಂಡಿಗೋ ಪೌಡ್ರನ್ನ ಆ ಥರ ಇಲ್ಲ. ಇಂಡಿಗೋ ಪೌಡ್ರನ್ನು ನೀವು ಒಂದು 10 ಮಿನಿಟಲ್ಲಿ 10 ಮಿನಿಟಲ್ಲಿ ಮಿಕ್ಸ್ ಮಾಡಿ ನೇರವಾಗಿ ಅಪ್ಲೈ ಮಾಡಿ. ಇಂಡಿಗೋ ಕಲರ್ ಇರುತ್ತೆ. ಅದು ರೆಡ್ ಕಲರ್ ಮೇಲೆ ಅದು ಇದಾದಾಗ ಏನಾಗುತ್ತೆ, ಓವರ್ಲ್ಯಾಪ್ ಆದಾಗ ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಮಾಡಿದಾಗಲೇ ಸಂಪೂರ್ಣವಾಗಿ ಆಗಲಿಕ್ಕಿಲ್ಲ. ಯಾಕೆಂತಂದರೆ ನಿಮ್ಮ ಕೂದಲು ಏನಾಗಿದೆ, ಆಲ್ರೆಡಿ ಈಗ ಕಲರ್ಗೆ ಅಡಿಕ್ಟ್ ಆಗಿದೆ. ಕಲರ್ಗೆ ಅಡಿಕ್ಟ್ ಆಗಿರೋದ್ರಿಂದ ಒಂದೇ ದಿನದಲ್ಲಿ ಈ ರಿಸಲ್ಟ್ ಕೊಡಲಿಕ್ಕಿಲ್ಲ. ಸ್ಟಾರ್ಟಿಂಗಲ್ಲಿ ನಿಮಗೆ ಇದು ವರ್ಕ್ ಆಗ್ತಿಲ್ಲ ಅಂತ ಅನಿಸ್ಬೋದು. ನನಗೂ ಕೂಡ ಹೀಗೆ ಅನಿಸಿತ್ತು. ನಾನು ನೋಡಿ ಈ ಕಂಪನಿಯಿಂದ ಆನ್ಲೈನಲ್ಲಿ ತರಿಸಿದ್ದೆ, ಯಾವುದು ಅತ್ತರ್ ಆಯುರ್ವೇದದಿಂದ. ಇದು ವರ್ಕ್ ಆಯ್ತು. ಬೇರೆ ಕಂಪ್ನಿದು ಬರುತ್ತೆ. ಅತ್ತರ್ ಆಯುರ್ವೇದದಿಂದ ತರಿಸಿದ್ದೇನೆ.
ಹೆನ್ನ ನೀವು ಯಾವುದು ಮನೇಲಿ ಸಿಕ್ಕಿದಾದರೂ ಯೂಸ್ ಮಾಡ್ಬೋದು, ಅಥವಾ ನಾನು ನೂಪುರ್ ಗೋದ್ರೇಜಿಂದ ಹೆನ್ನ ಪೌಡ್ರನ್ನು ಯೂಸ್ ಮಾಡಿದ್ದೀನಿ. ಒನ್ ಡೇ ಅದನ್ನು ಹಚ್ಚಿಬಿಟ್ಟು ನಂತರ ಈ ಅತ್ತರ್ ಆಯುರ್ವೇದದ ಇಂಡಿಗೋ ಪೌಡ್ರನ್ನು ಅಪ್ಲೈ ಮಾಡಿದ್ದೀನಿ. ಈಗ ನಾನು ಕೂಲ್ ಅಡಿಕ್ಟ್ ಆಗಿದೆ, ಯಾವುದಕ್ಕೆ? ನ್ಯಾಚುರಲ್ ಕಲರ್ಗೆ ಅಡಿಕ್ಟ್ ಆಗಿದೆ. ಮೊದಲು ಕಲರ್ ತಗೋತಾ ಇರಲಿಲ್ಲ, ಈಗ ಏನಾಗುತ್ತೆ ಅಂತಂದರೆ ಕಲರ್ ತಗೊಳ್ತಾ ಇದೆ. ಇದು ನಾನು ಮಾಡಿ ರಿಸಲ್ಟ್ ನೋಡಿದ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಮಾಡಿ, ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ಇದು ಸಂಪೂರ್ಣವಾಗಿ ನ್ಯಾಚುರಲ್. ಆದರೆ ಇದೊಂದು ವಿಷಯ ನೆನಪಿಟ್ಕೊಳ್ರಿ, ನೀವು ಮೆಹಂದಿ ಹಚ್ಚಿದ ನಂತರ ತೊಳಿಬೇಕಾದ್ರೂ ಕೂಡ ಯಾವುದೇ ಸೋಪ್ ಅಥವಾ ಶಾಂಪೂವನ್ನು ಹಚ್ಚಬೇಡ್ರಿ, ಮತ್ತು ಬಿಸಿ ನೀರಿನಲ್ಲಿ ಕೂಡ ತೊಳಿಬೇಡ್ರಿ. ಮೀಡಿಯಮ್ ವಾರ್ಮ್ ಇರುವಂಥ, ಅಂದರೆ ಕೋಲ್ಡ್ ವಾಟರ್ ಬೇಡ, ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕು. ಹಾಗೆ ಇಂಡಿಗೋ ಪೌಡ್ರನ್ನು ಕೂಡ ಅಪ್ಲೈ ಮಾಡಿ ನಂತರ ಕೂಡ ಏನು ಮಾಡಬೇಕು, ನೀವು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಬೇಕು. ಒಂದಿನ ಸೋಪು ಅಥವಾ ಶಾಂಪೂವನ್ನು ಹಚ್ಚಬೇಡ್ರಿ. ಮಾಡಿ ನೋಡಿ ನನಗೆ ರಿಪ್ಲೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.